ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಜಯದೇವದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿ ಬಡವರ ಪಾಲಿನ ದೇವರಾಗಿ ಈಗ ದೇಶದಲ್ಲಿ ಕ್ರಾಂತಿಕಾರಿಯನ್ನ ಮಾಡಬೇಕು ನಾನು ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಹೇಳ್ತಾ, ನಾನು ರಾಜಕೀಯ ಮಾಡಕ್ಕೆ ಬಂದಿಲ್ಲ, ಧರ್ಮಯುದ್ಧ ಮಾಡ್ತಾ ಇದ್ದೀನಿ. ಈಗ ಬಿಳಿ ಬಣ್ಣದಲ್ಲಿ ಶುಭ್ರವಾಗಿ ಕಂಗೊಳಿಸ್ತಾ ಇರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ ನಮಸ್ತೆ, ಇವತ್ತಿನ ಹಾಟ್ ಸೀಟ್ಗೆ ನಮಸ್ತೆ. ಹೇಗಿದ್ದೀರಾ ಡಾಕ್ಟ್ರೇ? ಚೆನ್ನಾಗಿದ್ದೀನಿ. ಹಾಂ, ಅಂದರೆ ನನ್ನ ದೀರ್ಘಕಾಲ ಹೃದ್ರೋಗ ಕ್ಷೇತ್ರದಲ್ಲಿ ಸೇವೆ ಮಾಡಿ, ಅದು ಸೇವಾ ಕ್ಷೇತ್ರ, ಅದು ಸರ್ವಿಸ್ ಸೆಕ್ಟರು. ಇವಾಗ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಮೂಲಕ ರಾಜಕೀಯಕ್ಕೆ ಒಂದು ಸಣ್ಣ ಪ್ರವೇಶ. ದೊಡ್ಡದಾಗಿನೇ ಎಂಟ್ರಿ ಕೊಡ್ತಾ ಇದ್ದೀರಾ. ಡಾಕ್ಟರ್ ಆಗಿ ರಾಜಕೀಯಕ್ಕೆ ಬಂದಿದ್ರು, ವ್ಯತ್ಯಾಸ ಏನು ಕಾಣಿಸ್ತಾ ಇದೆ ಡಾಕ್ಟ್ರೆ? ಅಂದರೆ ಏನಾಗುತ್ತೆ, ನಾನು ಕೇವಲ ಡಾಕ್ಟ್ರ್ ಮಾತ್ರ ಆಗಿರಲಿಲ್ಲ, ಕೇವಲ ಹೃದ್ರೋಗ ತಜ್ಞನ ಆಗಿ ಮಾತ್ರ ಕೆಲಸ ಮಾಡಲಿಲ್ಲ. ನಾನು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಆರ್ಕಿಟೆಕ್ಟಾಗಿ ಕೆಲಸ ಮಾಡಿದ್ದೇನೆ. ಯಾಕೆಂದರೆ ಹಲವಾರು ಆಸ್ಪತ್ರೆಗಳನ್ನು ನಾವು ಶಾಖೆಗಳನ್ನು ಕಟ್ಟಿದ್ವಿ. ಅಂಥ ಸಂದರ್ಭದಲ್ಲಿ ಇಂಜಿನಿಯರಾಗೂ ಕೂಡ ಕೆಲಸ ಮಾಡಿದ್ದೀನಿ. ಎಷ್ಟೋ ಸಾರಿ ಇಂಜಿನಿಯರ್ಸೇ ಹೇಳಿದ್ದಾರೆ, ಸರ್ ನಮಗೆ ಒಳಿದಿದ್ದು ನಿಮಗೆ ಹೇಗೆ ಈ ರೀತಿ ಒಳಿತು, ಸೊ ನೀವೇನಾದರೂ ನಿಜವಾಗ್ಲೂ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದೀರಾ ಅಥವಾ ಆರ್ಕಿಟೆಕ್ಟು ಬಿ ಆರ್ಕ್ ಏನಾದರೂ ಮಾಡಿದ್ದೀರಾ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಅಂದರೆ ಅದು ಈಗಾಗಲೇ ಹೇಳಿದೆ, ಅದು ಕೂಡ ಸರ್ವಿಸ್ ಸೆಕ್ಟರೇ, ಇದು ಕೂಡ ಸರ್ವಿಸ್ ಸೆಕ್ಟರೇ, ಆದರೆ ಇದು ಪ್ಲ್ಯಾಟ್ಫಾರ್ಮ್ ಬೇರೆ ಥರ ಇದೆ. ಸೊ ಹೀಗಾಗಿ ಅಂದರೆ ಈ ದೀರ್ಘಕಾಲ ನನ್ನ ಆರೋಗ್ಯ ಕ್ಷೇತ್ರದ ಸೇವೆ ಕೂಡ 80% ನನ್ನ ಸಮಯ ಈ ಬಡ ರೋಗಿಗಳಿಗೆ, ಮಧ್ಯಮ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಮೀಸಲಾಗಿತ್ತು. ನಾನು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ಏರ್ ಕಂಡೀಷನ್ ರೂಮಲ್ಲಿ ಕೂತು ಕೆಲಸ ಏನು ಮಾಡಿಲ್ಲ ನಾನು. ಸೊ ಜನರ ಮಧ್ಯೆ, ರೋಗಿಗಳ ಮಧ್ಯೆ ಸದಾ ಓಡಾಡ್ತಾ ಇದ್ದೆ, ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ವಿ. ನಂತರ ಬೇರೆ ಬೇರೆ ಕಡೆ ಹೋದಾಗ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟ ಸ್ಪೀಚಸ್ ಆಗ್ಬೋದು, ಅದನ್ನು ಕೂಡ ಕೊಡ್ತಾ ಇದ್ವಿ. ಸೊ ಹಾಗೆ ಜನರ ಸಮಸ್ಯೆಯನ್ನು ಅರಿಯುವಂಥ ಅದ್ಭುತವಾದಂಥ ಕ್ಷೇತ್ರ ಅಂದರೆ ಆರೋಗ್ಯ ಕ್ಷೇತ್ರ. ಯಾಕೆಂದರೆ ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ನಾವು ಅದು ಹಿಸ್ಟ್ರಿ ಟೇಕಿಂಗ್ ಅಂತ ಇರುತ್ತೆ. ಆ ಹಿಸ್ಟ್ರಿ ಟೇಕಿಂಗ್ ಸಮಯದಲ್ಲಿ ನಮ್ಮ ಸಾಮಾನ್ಯ ಜನರ ಅವರ ಬದುಕಿನ ಸಮಸ್ಯೆ ಬಗ್ಗೆ ಸಮಗ್ರ ಮಾಹಿತಿ, ಅಂದರೆ ನಾವು ಆರೋಗ್ಯ ಮತ್ತು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾಹಿತಿ ಕೂಡ ಸಿಗುತ್ತೆ. ಸೊ ನಂತರ ಅದರಲ್ಲಿ ಆ ಬಾಂಡಿಂಗ್ ತುಂಬ ಜಾಸ್ತಿ ಇದೆ ಜನರ ಜೊತೆಗೆ. ಹೌದು. ನೀವು ರಾಜಕೀಯಕ್ಕೆ ಬರುವಂಥ ವಿಚಾರದಲ್ಲಿ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಸ್ವತಃ ಓಪನ್ ಆಗಿ ಹೇಳ್ತಾರೆ, ಅವ್ರು ಬರೋದು ಬೇಡ ರಾಜಕೀಯಕ್ಕೆ ಅಂತ ಹೇಳಿ. ಆಮೇಲೆ ನಿಮ್ಮ ಪತ್ನಿಯವರು ಕೂಡ ಕಣ್ಣೀರು ಹಾಕಿದ್ರು ಅಂತ ಕೇಳ್ಪಟ್ವಿ, ಹೌದಾ? ಹೌದು, ಅದು ಪ್ರಾಥಮಿಕ ಹಂತದಲ್ಲಿ ಆಯಿತು. ಅವ್ರು ಹೇಳಿದ್ದು ಕರೆಕ್ಟೇ ಇದೆ. ಯಾಕೆಂದರೆ ಇಷ್ಟೊಂದು ನೀವು ಹೆಸರು ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ, ಇಷ್ಟೊಂದು ಗೌರವ ಇದೆ, ಸೊ ಏನಾದರೂ ಇದಕ್ಕೆ ಧಕ್ಕೆ ಆಗ್ಬೋದಾ ಅನ್ನೋ ಹಿನ್ನೆಲೆಯಲ್ಲಿ ಸೊ ಅವ್ರು ಹೇಳಿದ್ದು ನಾವು ನಮಗೆಲ್ಲ ಆತಂಕ ಇರುವಂಥದ್ದು ಅದೇ. ಹೌದು, ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಥರ ಇದೆ. ಸೊ ಆದರೂ ಕೂಡ ಎಷ್ಟೋ ಸರಿ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಈಗಲೂ ಕೂಡ ಅಷ್ಟೇ, ಸಂಸ್ಥೆಯಲ್ಲಿ ನಾನು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದು ಕೂಡ ಮುಳ್ಳಿನ ಹಾಸಿಗೆನೆ. ಓಕೆ, ನಿಮ್ಮ ಕುಟುಂಬ ಇದು 100% ಒಪ್ಪಿಗೆಯನ್ನು ಕೊಟ್ಟಿದೆಯಾ ಡಾಕ್ಟ್ರೇ, ನೀವು ರಾಜಕೀಯಕ್ಕೆ ಹೋಗಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿದಾಗ? ಅಂದರೆ ಪ್ರಾರಂಭದಲ್ಲಿಲ್ಲ. ಓಕೆ, ಈಗ ಕಳೆದ ಒಂದು 5-6 ದಿವಸ ಯಾರು ತುಂಬ ವಿರೋಧ ಮಾಡಿದರು ಫ್ಯಾಮಿಲಿಯಲ್ಲಿ? ನಮ್ಮ ಶ್ರೀಮತಿಯವರು ಬೇಡವೇ ಬೇಡ ಅಂತ ಹೇಳಿ, ಆಮೇಲೆ ನಮ್ಮ ಮಗ ಬೇಡ ಅಂತ, ಬೇಡ ನಮ್ಗೆ ಯಾಕಿದು, ಓಕೆ ನಾವೇಗೋ ನೆಮ್ಮದಿಯಿಂದ ಇದ್ದೀವಿ, ಆಮೇಲೆ ನಮಗೇನು ಅತಿಯಾದ ಆಸೆ ಏನಿಲ್ಲ, ನಮ್ಗೆ ಎಷ್ಟಿದೆ ಅಷ್ಟರಲ್ಲಿ ಸಂತೃಪ್ತಿ ಇದ್ದೀವಿ ನಾವು. ಸೊ ನೀವು, ಯಾಕೆಂದರೆ ನಾನು ಮನೆಯನ್ನು ನನ್ನ ಮೊದಲನೇ ಮನೆ ಆಸ್ಪತ್ರೆ ಆಗಿತ್ತು, ಈ ನಮ್ಮ ಮನೆ 2ನೇ ಮನೆ ಆಗಿತ್ತು. ಸೊ ಹೀಗಾಗಿ ಅವ್ರಿಗೂ ಅಷ್ಟೇ ಇಷ್ಟೊಂದು, ಯಾಕೆಂದರೆ ನಾನು ಸುಮಾರು ಕೇವಲ ನಿರ್ದೇಶಕನಾಗಿ ಕೆಲಸ ಮಾಡಿಲ್ಲ, ಡ್ಯೂಟಿ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ನಾನು. ಎಷ್ಟೋ ಸರಿ ಈ ಹೊಸ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಮೇಲೆ ಕೆಳಗೆ ಎಷ್ಟು ಸರಿ, ನಾನು ಮೈಸೂರು ಜಯದೇವ ಆಸ್ಪತ್ರೆ ಕಟ್ಟಬೇಕಾದ್ರೆ 65 ಸರಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿದ್ದಂಥವ್ರು ಹೇಳಿದ್ರು, ಡಾಕ್ಟರ್ ಮಂಜುನಾಥ್, ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ತಾ ಇದ್ದೀರೋ ಅಥವಾ ನಿಮ್ಮ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದ್ದೀರೋ, ಯಾಕೆ ಇಷ್ಟೊಂದು ಪದೇ ಪದೇ ಬರ್ತೀರಿ? ನನಗೇನು ಒಂದು ಅಚ್ಚುಕಟ್ಟಾಗಬೇಕು,
ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಮನೆ, ಇದು ನಮ್ಮ ವಸ್ತು, ಆ ರೀತಿ ನಾನು ಕೆಲಸ ಮಾಡಿದ್ದೇನೆ. ಇಲ್ಲ, ಬಡವರ ಹೃದಯ ಮಿಡಿತ ಏನೋ ಅರ್ಥ ಮಾಡ್ಕೊಂಡ್ಬಿಟ್ರಿ, ರಾಜಕೀಯದ ಮಿಡಿತ ಅರ್ಥ ಮಾಡ್ಕೊಳ್ತೀರಾ? ಅಂದರೆ ರಾಜಕೀಯ ಮಿಡಿತ ಅದು ಆ ಮಿಡಿತ ಸ್ವಲ್ಪ ಇರೆಗ್ಯುಲರ್ ಆಗ್ಬೋದು, ಮಧ್ಯ ಮಧ್ಯ ಫಾಸ್ಟ್ ಆಗ್ಬೋದು, ಓಕೆ. ಮಧ್ಯ ಇರೆಗ್ಯುಲರ್ ಆಗ್ಬೋದು. ಬಟ್ ಅಂದರೆ ಹೃದಯ ನಾರ್ಮಲ್ ಆಗಿದ್ದಾಗ ಹೃದಯದ ಬಡಿತ ಚೆನ್ನಾಗಿರುತ್ತೆ, ಇವನ್ ನಾರ್ಮಲ್ ಆಗು ಕೂಡ. ಹೌದು. ಕಾಯಿಲೆ ಬಂದಾಗ ಏರುಪೇರಾಗುತ್ತೆ. ಸೊ ಹೀಗಾಗಿ ಒಂದು ಆತ್ಮವಿಶ್ವಾಸ ಇದೆ. ಯಾಕೆಂದರೆ ನಾನು ಕೂಡ ಈ ರಾಜಕೀಯದಲ್ಲಿ ನಾನು ತೊಡಗಿಸ್ಕೊಳ್ದೇ ಇದ್ದರೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಬ್ಸರ್ವೇಷನಿಂದ ವಿ ಕ್ಯಾನ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಹೌದು. ಬಿಕಾಸ್ ಅಬ್ಸರ್ವೇಷನ್ ಈಸ್ ಎ ಗ್ರೇಟ್ ಟೀಚರ್. ಬಟ್ ನೀವು ಹೇಳ್ತಾ ಇರೋ ಒಂದು ಮಾತು ಹೇಳ್ತೀರಾ ನೀವು ಯಾವಾಗಿದ್ರು, ಯಾರ್ಯಾರ ಜೊತೆಗೆ ನಾವು ಸಂಪರ್ಕವನ್ನು ಇಟ್ಕೊಳ್ತೀವಿ ಅದ್ರ ಜೊತೆಗೆ ಅಷ್ಟೊಂದು ನಮ್ಮ ಭಾವನೆಗಳು ಬಂದ್ಬಿಡುತ್ತೆ ಅಂತ. ರಾಜಕಾರಣಿಗಳ ಜೊತೆಗೆ ಇದ್ಬಿಟ್ರೆ ನಾವು ಕಲ್ತಿದ್ದಿಷ್ಟೇನಾ, ಯಾಕೆ ಕಲಿಬೇಕಾಗಿತ್ತು ಅನ್ನೋದು ಬಂದ್ಬಿಡುತ್ತೆ ಅಂತ. ಡಾಕ್ಟ್ರಿಗೆ ಹಾಗೆ ಅನ್ಸುತ್ತಾ ಅಂತ ಇನ್ಮೇಲೆ ರಾಜಕಾರಣಿಗಳ ಸಹವಾಸ ಮಾಡಿ? ನೋಡೋಣ ಹೇಗಾಗುತ್ತೆ ಮುಂದೆ. ನೀವು ಯಾವತ್ತೂ ಕೂಡ ದೇವೇಗೌಡರ ಅಳಿಯ ಅನ್ನೋದನ್ನ ನಿಮ್ಮ ಲೈಫಲ್ಲೇ ಗುರ್ಸ್ಕೊಳ್ಳಿಲ್ಲ ನೀವು. ಅದನ್ನ ಬಿಟ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯರು ಅನ್ನೋದನ್ನೇ ಜನ ನಿಮ್ಮನ್ನ ಗುರ್ಸ್ಕೊಂಡು ಬಂದಿರೋದು. ಬಟ್ ಈಗ ಸಡನ್ ಆಗಿ BJP-ಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀರಿ. ಜನ ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಈಗ ಆಲ್ರೆಡಿ ನಾನು ಸುಮಾರು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ತುಂಬ ಖುಷಿಯಾಗಿದ್ದಾರೆ. ಅವರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ನೀವು ಬಂದಿರೋದು ನಮ್ಗೆ ಬಹಳ ಖುಷಿ, ಸೊ ನಿಮಗೆ ಮತ ಕೊಡೋದು ನಮಗೆ ಬಹಳ ಖುಷಿ ಅನಿಸುತ್ತೆ. ಇನ್ನು ಕೆಲವರಂತೂ ತುಂಬ ಎಂಥ್ಯೂಸಿಯಾಸಮ್ ತುಂಬ ಜಾಸ್ತಿ ಆಗಿ, ಇಲ್ಲ ನಾವು ಕಾಯ್ತಾ ಇದ್ವಿ, ನಿಮ್ಮಂಥವ್ರು ಬರಬೇಕು ಅಂತ ಕಾಯ್ತಾ ಇದ್ವಿ ಅಂತಲೂ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಹೀಗಾಗಿ ಒಂಥರ ಏನೋ ಒಂದು ಬಬ್ಲಿಂಗ್ ವಿತ್ ಎಂಥ್ಯೂಸಿಯಾಸಮ್ ಅಂತಾರಲ್ಲ, ಆ ಥರ ಇದೆ ಯಾವುದು ಜನರಲ್ಲಿ ಭಾವನೆ. ಬಟ್ ನೀವು ರಾಜಕೀಯಕ್ಕೆ ಬಂದಾಗಿದೆ, ಬಟ್ ನೀವು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀರಿ, ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋಕ್ಕಲ್ಲ ಅಂತೇಳಿ. ಏನು ಮಾಡೋಕ್ಕೆ ಬಂದಿದ್ದೀರಾ ಡಾಕ್ಟ್ರೆ? ಸೇವೆ ಮಾಡಲಿಕ್ಕೆ, ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಳ್ಳೆ ಸಲಹೆ ಕೊಡಲಿಕ್ಕೆ. ಎಲ್ಲರೂ ರಾಜಕೀಯಕ್ಕೆ ಬರ್ಬೇಕಾದ್ರೆ ಇದನ್ನೇ ಹೇಳ್ತಾರೆ. ಇಲ್ಲ. ಸೊ ಯಾಕೆಂದರೆ ನನ್ನ ಬ್ಯಾಕ್ಗ್ರೌಂಡ್ ಹಂಗೆ ಇದೆ. ಓಕೆ. ಅಂದರೆ ನಾನು ಅದೇ ರೀತಿ ನಡ್ಕೊಂಡ್ಬಂದಿದ್ದೀನಿ. ಸೊ ಅದೇ ರೀತಿ ಇಲ್ಲೂ ಕೂಡ ಮುಂದುವರಿಯುತ್ತೆ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸೇವೆಯನ್ನು ನೀವು ವಿಸ್ತರಿಸಬೇಕು ಅಂತ ಹೆಜ್ಜೆಯನ್ನು ಇಡ್ತಿದ್ದೀರಾ. ಇದಕ್ಕೆ ರಾಜಕೀಯನೇ ಸರಿಯಾದಂಥ ದಾರಿ ಅಂತ ಅನಿಸ್ತಾ ನಿಮಗೆ? ಅಲ್ಲ, ಅಂದರೆ ಇದು ಒಂದು ದಾರಿ. ಓಕೆ. ಇದೇ ಒಂದು ದಾರಿ ಅಂತ ಹೇಳಲ್ಲ, ಇದು ಒಂದು ದಾರಿ ಅಷ್ಟೇ. ಸೊ ಬೇರೆ ಬೇರೆ ಮಟ್ಟದಲ್ಲೂ ಮಾಡ್ಬೋದು. ಸೊ ರಾಜಕೀಯನೇ ಬೇಕು ಅಂತ ಏನಿಲ್ಲ, ಬಟ್ ಬೇರೆ ಬೇರೆ ಮಟ್ಟದಲ್ಲೂ ಮಾಡ್ಬೋದು. ಡಾಕ್ಟರ್ ಮಂಜುನಾಥ್ ಅವ್ರು ಫೇಮಸ್ ಆಗಿರೋದು ಹೃದಯವಂತಿಕೆಗೆ, ಮಾನವೀಯತೆಗೆ. ಈ ಹೃದಯವಂತಿಕೆ, ಮಾನವೀಯತೆ ಗೆಲ್ಲಿಸುತ್ತಾ ಡಾಕ್ಟರ್ ಮಂಜುನಾಥ್ ಅವರನ್ನು? ಅಂದರೆ ಅದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್. ಓಕೆ. ಹೃದಯವಂತಿಕೆ ಅಥವಾ ನಮ್ಮ ನಡವಳಿಕೆ. ಯಾಕೆಂದರೆ ನಮ್ಮ ನಡೆ ನುಡಿ ಅದು ಕೂಡ ಒಂದು ಆಸ್ತಿ. ನಡೆ ನುಡಿ ಅಥವಾ ನಮ್ಮ ಸಂಸ್ಕಾರ ಅದು ಸ್ವಲ್ಪ ಸಹಾಯ ಮಾಡುತ್ತೆ, ಅದು ಒಂದೇ ಸಹಾಯ ಮಾಡಲ್ಲ. ಓಕೆ. ಸೊ ಇಲ್ಲಿ ನಾವೇನಾಗಿದೆ, ನಾನು ಇವತ್ತು BJP ಮತ್ತು JDS ಅಭ್ಯರ್ಥಿಯಾಗಿ, NDA ಅಭ್ಯರ್ಥಿಯಾಗಿ BJPಯಿಂದ ಸ್ಪರ್ಧೆ ಮಾಡಿದ್ದೇನೆ. ಅವು ಎರಡೂ ಕೂಡ ಈ ರಾಜಕೀಯ ಅಥವಾ ಚುನಾವಣೆ ಪ್ರಕ್ರಿಯೆಯಲ್ಲಿ ನುರಿತಂಥ ಪಕ್ಷಗಳು. ಸೊ ಇಬ್ಬರೂ ಕಾರ್ಯಕರ್ತರು ಎಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರು ಮನಸ್ಸು ಮಾಡಿದರೆ JDSನಿಂದ ಏನೂ ಯಾರೂ ಬೇಡ ಅಂತಿರಲಿಲ್ಲ, ನೀವು ಮನಸ್ಸು ಮಾಡಿದರೆ ಒಂದು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ವೈ BJP, ಯಾಕೆ BJPನೇ ಆಯ್ಕೆ ಮಾಡಿ? ಅಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಅದು ತೀರ್ಮಾನ ಆಗಿದೆ. ಓಕೆ. ಸೊ ನನಗೆ BJPಯಿಂದ ನಿಲ್ಲಬೇಕು ಅಂದರು. ಸೊ ಆಯಿತು ಅಂತ ಹೇಳಿದೆ ನಾನು ಅಷ್ಟೇ. ನೀವು ಇಷ್ಟು ವರ್ಷ ಇಟ್ಕೊಂಡು ಬಂದಿರುವಂಥ ಒಂದು ಇಮೇಜ್ ಇದೆಯಲ್ಲ, ನೀವು ಹಾಕಿರುವಂಥ ಶುಭ್ರ ಬಿಳಿ ಬಟ್ಟೆಯ ರೀತಿಯಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಇಮೇಜನ್ನು ಇಟ್ಕೊಂಡಿದ್ದೀರಾ. ಆ ಇಮೇಜನ್ನು ಕಣಕ್ಕಿಟ್ಟಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಅಲ್ಲ, ಅಂದರೆ ಪ್ರಾರಂಭದಲ್ಲಿ ಅದೇ ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು ಎಲ್ಲ ಅದೇ ಹೇಳ್ತಾ ಇದ್ದಿದ್ದು. ಅಂದರೆ ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಹೊಸತನವನ್ನು ಇದು ಮಾಡಬೇಕು, ಅಂದರೆ ಏನೋ ಜನರಿಗೆ ಸಹಾಯ ಮಾಡಬೇಕು ಅನ್ನುವ ದಾರಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಓಕೆ. ಬಟ್ ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಕೌಂಟ್ರು, ನೀವು ಬಂದ ತಕ್ಷಣ ಒಂದು ಕೌಂಟ್ರ್ ಪಾಯಿಂಟ್ ಬರುತ್ತೆ. JDS ಪಕ್ಷ ಸರಿ ಇಲ್ಲ,
ಹಾಗಾಗಿನೇ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬುದ್ಧಿವಂತರು ಅವರು ಅಂತ ಹೇಳಿ ಒಂದು ವರ್ಡ್ ಯೂಸ್ ಆಗತ್ತೆ ನಿಮ್ಮ ಎದುರಾಳಿ. ಅಲ್ಲ, ಆ ಥರ ಏನಿಲ್ಲ. ಇವಾಗ ಏನಾಗಿದೆ, ಅದು ಕೋಯಿಲೇಷನ್ ಆದಮೇಲೆ ಓಕೆ, ಅದರಿಂದ ಸ್ಪರ್ಧೆ ಮಾಡಿದ್ರು ಒಂದೇ, ಇದರಿಂದ ಸ್ಪರ್ಧೆ ಮಾಡಿದ್ರು ಒಂದೇ. ಬಟ್ ಕಾಂಗ್ರೆಸ್ ಬಹುದೊಡ್ಡ ಆರೋಪ ಮಾಡುತ್ತೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಗೌರವ ಇದೆ ನಮಗೆ, ಬಟ್ ಅವರನ್ನ ಬಲಿಕ ಬಕ್ರ ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಏನಿವೆ ಇದಕ್ಕೆಲ್ಲ ಉತ್ತರ ಈ ಚುನಾವಣೆನೇ ಕೊಡುತ್ತೆ, ಜನರೇ ಕೊಡ್ತಾರೆ, ಓಕೆ, ಮತದಾರರೇ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಓಕೆ, ನೀವು NDA ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ರು, BJP JDSನ ಮೈತ್ರಿಯಾಗಿ, ಬಟ್ ಇನ್ನೂ ಟಿಕೆಟ್ ಅನೌನ್ಸ್ ಬಾಕಿ ಉಳ್ಕೊಂಡಿದೆ. ಇದರ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ, ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕೋಲಾರ ವಿಚಾರದಲ್ಲಿ, ಸೀಟ್ನ ವಿಚಾರದಲ್ಲಿ ಎಲ್ಲವೂ ಬರ್ತಾ ಇದೆ. ಇಸ್ ಇಟ್ ಪ್ಲಸ್ ಪಾಯಿಂಟ್ ಫಾರ್ ಮೈನಸ್? ಅಲ್ಲ, ಇವೆಲ್ಲ ಏನಾಗುತ್ತೆ ಅಂದರೆ ಬಹುಶಃ ಈ ಡಿಸ್ಕಷನ್ಸ್ ಇವೆಲ್ಲ, ಓಕೆ, ಅಂದರೆ ಡಿಸ್ಕಷನ್ಸ್ ಅಂದರೆ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ. ಸೊ ಬಹುಶಃ 1 ಅಥವಾ 2 ದಿನದಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಅದೇನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇಲ್ಲ, ಅದೇ ಸಮಸ್ಯೆ ಇಲ್ಲ. ಬಟ್ ನಿಮ್ಮ ಎದುರಾಳಿ DK ಸುರೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಅವರೆಲ್ಲ ನಮಗೆ ಸ್ನೇಹಿತರೆ, ಆ್ಯಕ್ಚುಲಿ ಓ, ಓಕೆ, ಸ್ನೇಹಿತರೆ. ಓಕೆ, ಸೊ ಎದುರು ಬದ್ರಿಗೆ ಸಿಕ್ಕಿದ್ರೆ ಮಾತಾಡ್ತೀವಿ. ಹಿಂದೆ ಮಾತಾಡ್ತಿದ್ರೆ? ಹೌದೌದೌದು. ಓಕೆ, ಅವರು ಕೆಲವು ರೋಗಿಗಳ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ, ಈಗಲೂ ಸಿಕ್ಕಿದ್ರೆ ಮಾತಾಡ್ತೀವಿ. ಇಬ್ರು ಬ್ರದರ್ಸ್ಗಳ ಜೊತೆಗೂ ಹೌದೌದೌದು. ವೈಯಕ್ತಿಕ ಸಂಬಂಧ ಚೆನ್ನಾಗಿದೆ, ಅದೇನು ತೊಂದರೆ ಇಲ್ಲ. ಓಕೆ, ಏನು ಕನಸಿದೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ? ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಏನಾಗಿದೆ, ಹಲವಾರು ಈಗಾಗಲೇ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಸೊ ಅದು ಬಹಳ ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗುತ್ತೆ. 2ನೇದು, ಇವಾಗ ಅಲ್ಲೇ ನಿಮಗೆ ಎಕ್ಸ್ಪ್ರೆಸ್ ಹೈವೇ ಹಾದೋಗುತ್ತೆ. ಹೌದು. ಸೊ ಇವತ್ತು 13% ಸಾವುಗಳು ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದೆ. ಅದರಿಂದ ಅಟ್ಲೀಸ್ಟು ಒಂದು ಪ್ರತಿ 75 ಕಿಲೋಮೀಟ್ರಿಗೆ ಅಥವಾ 100 ಕಿಲೋಮೀಟರ್ಸ್ಗೆ ಒಂದು ಟ್ರಾಮಾ ಕೇರ್ ಸೆಂಟರು ಬರಬೇಕಾಗುತ್ತೆ. ಯಾಕೆಂದರೆ ಗೋಲ್ಡನ್ ಅವರಲ್ಲಿ ಅದು ಚಿಕಿತ್ಸೆ ಕೊಡಬೇಕಾಗುತ್ತೆ. ಸೊ ಇವತ್ತು 13% ಡೆತ್ಸ್ ಇನ್ ಇಂಡಿಯಾ ಡ್ಯೂ ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಸೊ ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಸಿಗೋದೇ ಇಲ್ಲ. ಎಷ್ಟೋ ಜನ ಆಕ್ಸಿಡೆಂಟಲ್ಲಿ ಸಾಯುವಂಥವ್ರು ಎಲ್ಲ ಆರೋಗ್ಯವಂತರೇ. ಸೊ ಅದೊಂದು ಮಾಡಬೇಕಾಗುತ್ತೆ. ನಂತರ ಅಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ, ಅದು ನಮ್ಗೆ ಗೊತ್ತಿದ್ದಾಗೆ ಅಲ್ಲಿ ರೇಷ್ಮೆ ಬಹಳ ಪ್ರಮುಖವಾದಂಥ ಒಂದು ಉದ್ದಿಮೆ ಇದು. ರೇಷ್ಮೆ ಬೆಳೆಗಾರರಿಗೆ MSP ಬಹಳ ಮುಖ್ಯ, ಯಾಕೆಂದರೆ ಅದೇ ಅವರ ಜೀವನಾಡಿ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ ಅದಕ್ಕೆ ಅಟ್ಲೀಸ್ಟ್ ಈಗ 400 ರೂಪಾಯಿ ಆದರೆ ಅಟ್ಲೀಸ್ಟ್ 420 ರೂಪಾಯಿ ಆದ್ರೂ ಸಿಗಬೇಕು ಅವ್ರಿಗೆ, 456 ಸಿಗಬೇಕಾಗುತ್ತೆ. ನಂತರ ಇವತ್ತು ನಿಮ್ಯಾನ್ಸ್ ಆಸ್ಪತ್ರೆ ಆಗಿರ್ಬೋದು, ಅದು 1985ನೇ ಇಸ್ವಿಯಿಂದ ಅದು ಬೆಡ್ಸ್ ಇನ್ಕ್ರೀಸೇ ಆಗಿಲ್ಲ. ಆವಾಗ ಬೆಂಗಳೂರು ಪಾಪ್ಯುಲೇಷನ್ ಬಹಳ ಕಡಿಮೆ ಇತ್ತು, ಏನು 20 ಲಕ್ಷ ಇತ್ತು ಅದು ಸ್ಟಾರ್ಟ್ ಆದಾಗ. ಇವತ್ತು 1,40,00,000 ಇದೆ. ಸೊ ಬೆಂಗಳೂರಿಗೆ ಇನ್ನೊಂದು ಬೇಕು ಈ ಥರ. ಸೊ ನಂತರ ನನ್ನ ಅರ್ಥದಲ್ಲಿ ಲೋಕಸಭಾ ಸದಸ್ಯರ ಜವಾಬ್ದಾರಿ ಒಂದು ಪ್ರಾಥಮಿಕವಾಗಿ ಪ್ರೈಮರಿಲಿ ಆ ಕ್ಷೇತ್ರದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲೇಬೇಕು. ಬಟ್ ಅಷ್ಟೇ ಜವಾಬ್ದಾರಿ ಆಗೋದಿಲ್ಲ. ನೀವು ರಾಜ್ಯದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಬೇಕಾಗತ್ತೆ, ದೇಶದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಇತಿಮಿತಿ ಬರೀ ಆ ಕ್ಷೇತ್ರಕ್ಕೆ ಸೀಮಿತ ಆಗಿರಬಾರ್ದು ಲೋಕಸಭಾ ಸದಸ್ಯ ಅಂದರೆ. ಸೊ ಆ ರೀತಿ ಚಿಂತನೆ. ಓಕೆ, ಆ ಕ್ಷೇತ್ರದ್ದು ಇರಬೇಕು, ದೇಶದ್ದು ಇರಬೇಕು, ರಾಜ್ಯದ್ದು ಇರಬೇಕು. ಓಕೆ.